ನಾನೇ ಜಗಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಸಂತ ಯೋವಾನರು ಬರೆದಂತ ಶುಭ ಸಂದೇಶ 8ನೇ ಅಧ್ಯಾಯ 12ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಶತಮಾನಗಳಿಂದಲೂ ಅನೇಕ ಸಾಧು ಸಂತರುಗಳು, ಸತ್ಪುರುಷರುಗಳು, ಋಷಿ ಮುನಿಗಳು ಕುಳಿತು ತಪಸ್ಸನ್ನ ಮಾಡಿ ದೇವರನ್ನ ಬೇಡಿಕೊಂಡಿದ್ದು ತಮಸೋಮ ಜ್ಯೋತಿರ್ಗಮಯ ಎಂದರೆ ಸರ್ವಶಕ್ತನಾದಂತ ದೇವರೇ, ಈ ಭೂಮಿಯಲ್ಲಿ ತುಂಬಿರ್ತಕ್ಕಂತಹ ಮೋಸ, ಅನೀತಿ, ವಂಚನೆ ಎಂಬ ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನ ನಡೆಸು ಎಂದು, ಈ ದೇಹಕ್ಕಂಟಿರ್ತಕ್ಕಂತಹ ರೋಗವೆಂಬ, ಅನೀತಿ ಎಂಬ ಅಂಧಕಾರದಿಂದ ಬೆಳಕಿನೆಡೆಗೆ ನನ್ನನ್ನ ಕೊಂಡೊಯ್ಯಿ ಎಂದು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನ, ನಿತ್ಯ ಜ್ಯೋತಿಯೆಡೆಗೆ ನಮ್ಮನ್ನ ಕೊಂಡೊಯ್ಯಿ ಸ್ವಾಮಿ ಎಂದು ಅನೇಕ ಸಾಧು ಸಂತರುಗಳು, ಋಷಿ ಮುನಿಗಳು, ಸಂತ ಸತ್ಪುರುಷರು ದೇವರನ್ನ ಕೇಳಿಕೊಂಡರು. ದೇವರಾದ ಸ್ವಾಮಿ ಸರ್ವೇಶ್ವರ ತನ್ನ ಏಕಮಾತ್ರ ಪುತ್ರನಾದಂತ ಯೇಸು ಸ್ವಾಮಿಯನ್ನೇ ಈ ಲೋಕಕ್ಕೆ ಉದ್ಧಾರಕನಾಗಿ ಕಳಿಸಿದ್ದಾಗ ಆ ಯೇಸು ಕ್ರಿಸ್ತ ಜೀವದಾಯಕನಾದಂತಹ ಜಗಜ್ಯೋತಿಯಾಗಿ ತಮಸೋಮ ಜ್ಯೋತಿರ್ಗಮಯ ಅಂಧಕಾರದಿಂದ ನಮ್ಮನ್ನ ಬೆಳಕಿನೆಡೆಗೆ ನಡೆಸುವಂತ ಜಗಜ್ಯೋತಿಯಾದಂತ ಯೇಸು ಸ್ವಾಮಿಯನ್ನ ಈ ದಿನ ನಾವು ಕೇಳೋಣ. ಪ್ರಭುವೇ, ನಮ್ಮ ಬಾಳಿನಲ್ಲಿರ್ತಕ್ಕಂಥ ಅಂಧಕಾರದಿಂದ ನಮ್ಮನ್ನ ಬೆಳಕಿನೆಡೆಗೆ ಕೊಂಡೊಯ್ಯಿ ಸ್ವಾಮಿ. ನಿನ್ನ ಬೆಳಕಿನ ಹಾದಿಯಲ್ಲಿ ನಡೆದು ಸ್ವರ್ಗ ಸಾಮ್ರಾಜ್ಯವನ್ನ ಪ್ರವೇಶಿಸುವಂತಹ ಕೃಪಾ ಅನುಗ್ರಹ ದಯಪಾಲಿಸು ಎಂಬುದಾಗಿ ಜಗಜ್ಯೋತಿಯಾದಂತಹ ಯೇಸು ಸ್ವಾಮಿ ಅತಿ ಪರಿಶುದ್ಧ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಸ್ವರ್ಗೀಯ ತಂದೆಯೇ, ಆಮೆನ್.